ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು 3 ವರ್ಷ ಕಳೆದರೂ ಕೂಡ ಕಾರ್ಯಕರ್ತರಿಗೆ ಮಾತ್ರ ಸರಿಯಾದ ಸ್ಥಾನಮಾನ ಸಿಕ್ಕಿಲ್ಲ. ಅಲ್ಲದೆ ಪಕ್ಷದ ಪದಾಧಿಕಾರಿಗಳು ಕೂಡ ಬದಲಾವಣೆ ಆಗಿಲ್ಲ. ಹೀಗಾಗಿ ಸಿಎಂ ಬದಲಾವಣೆ ಬಳಿಕ ಕಾಂಗ್ರೆಸ್ನಲ್ಲಿ ಬದಲಾವಣೆ ಪರ್ವ ಶುರುವಾಗಿದೆ. ಪಕ್ಷಕ್ಕಾಗಿ ದುಡಿದ ಕಾರ್ಯಕರ್ತರಿಗೆ ಗುಡ್ ನ್ಯೂಸ್ ಕೊಡಲು ಹೈಕಮಾಂಡ್ ತಯಾರಿ ನಡೆಸಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಬದಲಾವಣೆ ಪರ್ವ. ಸರ್ಕಾರದ ಮಟ್ಟದಲ್ಲಿ ಕಾರ್ಯಕರ್ತರಿಗೆ ಸ್ಥಾನಮಾನ. ಸಂಪುಟ ವಿಸ್ತರಣೆ ಬಳಿಕ ಸಿಗಲಿದೆ ಶುಭ ಸುದ್ದಿ. ಕಾಂಗ್ರೆಸ್ನಲ್ಲಿ ಈಗ ಹೊಸತನದ ಹುಮ್ಮಸ್ಸು ಶುರುವಾಗಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಈಗಾಗಲೇ ಬದಲಾವಣೆ ಪರ್ವ ಶುರುವಾಗಿದೆ. ಸಿಎಂ ಆಗಿ ಡಿಕೆ ಶಿವಕುಮಾರ್ ಹಾಗೂ ಕೆಪಿಸಿಸಿ ಅಧ್ಯಕ್ಷರಾಗಿ ಬಿಕೆ ಹರಿಪ್ರಸಾದ್ ಪಟ್ಟಕ್ಕೇರಿ ಬಹುದೊಡ್ಡ ಬದಲಾವಣೆಗೆ ಸಾಕ್ಷಿಯಾಗಿದೆ. ಆದರೆ ಕಳೆದ 3 ವರ್ಷಗಳಿಂದ ಸರಿಯಾದ ಸ್ಥಾನಮಾನ ಸಿಗದ ಶಾಸಕರು, ಕಾಂಗ್ರೆಸ್ನ ಕಾರ್ಯಕರ್ತರು ಇದರಿಂದ ಸಮಾಧಾನವಾಗಿಲ್ಲ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು 3 ವರ್ಷಗಳು ಕಳೆದರೂ ಕೂಡ ಯಾವುದೇ ಸ್ಥಾನಮಾನ ಸಿಕ್ಕಿಲ್ಲ ಎಂಬ ಅತೃಪ್ತಿಯಲ್ಲಿದ್ದಾರಂತೆ. ಹಾಗಾಗಿ ಇದಕ್ಕೆಲ್ಲ ಮದ್ದರಿಯಲು ನೂತನ ಅಧ್ಯಕ್ಷರು ಸಿದ್ಧರಾಗಿದ್ದಾರೆ. ಸದ್ಯ ಸಿಎಂಗೆ ದೊಡ್ಡ ತಲೆನೋವಾಗಿರುವಂತಹ ಸಂಪುಟ ವಿಸ್ತರಣೆ ಬಳಿಕ ಪಕ್ಷ ಸಂಘಟನೆ ಕಡೆಯೂ ಕೂಡ ಹೆಚ್ಚು ಗಮನವನ್ನು ಹರಿಸಲು ಡಿಕೆಶಿ ಹಾಗೂ ಬಿಕೆ ಹರಿಪ್ರಸಾದ್ ಮುಂದಾಗಿದ್ದಾರೆ. ಕಳೆದ 3 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದ ಸಂಘಟನೆ ಕೂಡ ನಿಂತು ಹೋಗಿತ್ತು. ಈಗ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಬಿಕೆ ಹರಿಪ್ರಸಾದ್ ಬಂದ ಮೇಲೆ ಒಂದೊಂದೇ ಬದಲಾವಣೆಗಳು ಆಗುತ್ತಿವೆ. ಸಂಪುಟ ವಿಸ್ತರಣೆ ಬಳಿಕ ಮೊದಲು ನಿಗಮ ಮಂಡಳಿಗಳ ಬದಲಾವಣೆ ಆಗಲಿದೆ. ಇದಾದ ಬಳಿಕ ಜಿಲ್ಲಾಧ್ಯಕ್ಷರ ಬದಲಾವಣೆ ಕಾಂಗ್ರೆಸ್ ಹೈಕಮಾಂಡ್ ಮುಂದಾಗಿದೆ. ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಲಿ ಒಂದು ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಸಂಘಟನ್ ಸರ್ಜಾನ್ ಅಭಿಯಾನ ಅಂತ ಹೇಳಿ, ಅಂದರೆ ಸಂಘಟನೆಯನ್ನ ಪುನರ್ರಚನೆ ಮಾಡ್ತಕ್ಕಂಥ ಅಭಿಯಾನ ಪ್ರಾರಂಭ ಆಗಿ ಈಗಾಗಲೇ 1.5 ವರ್ಷ ಆಗಿದೆ. ಎಲ್ಲ ರಾಜ್ಯದಲ್ಲೂ ಸಹ ಬೇರೆ ಬೇರೆ ರಾಜ್ಯದಿಂದ ಹೋಗಿ ನಮ್ಮ ಉಸ್ತುವಾರಿಗಳು, ಅಬ್ಸರ್ವರ್ಗಳು ಹೋಗಿ ಆ ಜಿಲ್ಲೆಯಲ್ಲಿ 7 ದಿವಸ, ಕನಿಷ್ಠ 7 ದಿನ ಇದ್ದು ಎಲ್ಲ ಬ್ಲಾಕ್ ಕಾಂಗ್ರೆಸ್ ಕಮಿಟಿಗೆ ಭೇಟಿ ಕೊಟ್ಟು ಅಲ್ಲಿರ್ತಕ್ಕಂಥ ನಾಯಕರು ಏನು ಹೇಳ್ತಾರೆ ಅದನ್ನು, ಆ ವಿಚಾರವನ್ನು ತೆಗೆದುಕೊಂಡು ಕನಿಷ್ಠ 2 ಹೆಸರಿಂದ 6 ಹೆಸರು ಕೊಡಬೇಕು. ಆ 6 ಜನರಲ್ಲಿ ನಾವು ಜಿಲ್ಲಾ ಅಧ್ಯಕ್ಷರನ್ನ ಮಾಡ್ತೀವಿ. ಆದಷ್ಟು ಬೇಗ ಆಗುತ್ತೆ. ಜಿಲ್ಲಾ ಅಧ್ಯಕ್ಷರಾಗದೆ ನಾವು ಬ್ಲಾಕ್ ಅಧ್ಯಕ್ಷರನ್ನ ಮಾಡೋಕ್ಕಾಗೋದಿಲ್ಲ. ಆದರೆ ಈಗ ಈ ಒಂದು 2 ತಿಂಗಳ ಒಳಗಡೆ ಬ್ಲಾಕ್ ಕಾಂಗ್ರೆಸ್ ಕಮಿಟಿ, ಜಿಲ್ಲಾ ಕಾಂಗ್ರೆಸ್ ಕಮಿಟಿ ಎಲ್ಲೆಲ್ಲಿ ಪುನರ್ರಚನೆ ಆಗಬೇಕು ಎಲ್ಲ ಕಡೆ ಆಗುತ್ತೆ. 2 ವರ್ಷ ತುಂಬಿರುವಂತಹ ನಿಗಮ ಮಂಡಳಿಗಳ ಅಧ್ಯಕ್ಷರು ತಾವಾಗೆ ಸ್ಥಾನಗಳನ್ನ ತೊರೆಯಿರಿ ಅಂತ ಬಿಕೆ ಹರಿಪ್ರಸಾದ್ ಮನವಿ ಮಾಡಿದ್ದಾರೆ. ಇದರ ಜೊತೆಗೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ಬದಲಾವಣೆಗೆ ಕಾಂಗ್ರೆಸ್ ಹೈಕಮಾಂಡ್ ಮುಂದಾಗಿದೆ. ಹೀಗಾಗಿ ನೂತನ ಅಧ್ಯಕ್ಷರು ಬಂದ ಮೇಲೆ ಡಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ವೀಕ್ಷಕರ ನೇಮಿಸಲಾಗಿದೆ. ಆದಷ್ಟು ಶೀಘ್ರವಾಗಿ ಡಿಸಿಸಿ ಅಧ್ಯಕ್ಷರ ಹೆಸರು ಶಾರ್ಟ್ ಲಿಸ್ಟ್ ರೆಡಿಯಾಗಲಿದೆ. ನಮ್ದು ಡಿಮಾಂಡ್ ಅದೇ. ನಾವು ಹಂಗೆ ಹೇಳಿದ್ರಲ್ಲ, ಯಾರು ಕೆಲಸ ಮಾಡ್ತಾರೋ ಅವ್ರಿಗೆ ಅವಕಾಶ ಕೊಡಿ. ನಿನ್ನೆ ಕೂಡ ಅಧ್ಯಕ್ಷ ಅದನ್ನೇ ಹೇಳಿದ್ದಾರೆ, ನಾವು ಕೂಡ ಅದನ್ನೇ ಹೇಳ್ತಾ ಇದ್ದೀವಿ. ಸುಮ್ಮನೆ ಲಿಸ್ಟ್ ಹಚ್ಚೋದು ಬೇಡ. ಯಾರು ಕೆಲಸ ಮಾಡ್ತಾರ ಅವ್ರಿಗೆ ಕೊಡಬೇಕು. ಮೊನ್ನೆ ಹೇಳಿದ್ರಲ್ಲ, ಅವ್ರ ಮನೆಗೆ ಹುಡುಕಿ ನಾವು ಅಧಿಕಾರ ಕೊಡಬೇಕು. ನಮಗೆ ಅರ್ಜಿ ಕೊಡೋದಲ್ಲ. ಯಾರು ಕೆಲಸ ಮಾಡ್ತಾರ ಅವ್ರಿಗೆ ನೀವು ಹುಡುಕಿ. ಸದ್ಯ ಸಿಎಂ ಬದಲಾವಣೆ ಬಳಿಕ ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ಬದಲಾವಣೆಗಳು ಕೂಡ ಶುರುವಾಗಿವೆ. ಮುಂದೆ ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಹಾಗೂ ಪದಾಧಿಕಾರಿಗಳ ಬದಲಾವಣೆ ಕೂಡ ಆಗುವ ಸಾಧ್ಯತೆ ಹೆಚ್ಚಿದೆ.